ದಾವಣಗೆರೆ ನಗರದ ಜೀವನಾಡಿ ಕುಂದುವಾಡ ಕೆರೆಯೇ ಕಲುಷಿತ ಆಗಿದೆ. ದಾವಣಗೆರೆಗೆ ಕುಡಿಯೋ ನೀರನ್ನ ಪೂರೈಕೆ ಮಾಡ್ತಾ ಇರುವಂತಹ ಕೆರೆ ಇದು. ಕೆರೆ ನೀರಿನಲ್ಲಿ ಸತ್ತು ತೇಲಾಡ್ತಾ ಇದೆ ಬೃಹದಾಕಾರದ ಮೀನುಗಳು ಸತ್ತು ದುರ್ವಾಸನೆ ಬರ್ತಾ ಇದೆ. ವಾಯು ವಿಹಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಲುಷಿತವಾದ ನೀರನ್ನ ನಗರಕ್ಕೆ ಪೂರೈಕೆ ಮಾಡ್ತಾ ಇದೆಯಾ ಹಾಗಾದ್ರೆ ಪಾಲಿಕೆ? ಜನರ ಜೀವ ಜೊತೆಯೇ ಚೆಲ್ಲಾಟವಾಡ್ತಾ ಇದ್ದಾರೆ ಅಧಿಕಾರಿಗಳು. ಕೆರೆಯಲ್ಲಿ ಕಲುಷಿತ ನೀರಿನಿಂದ ಮೀನುಗಳು ಮೃತಪಡ್ತಾ ಇದೆ. ಮೀನುಗಳ ಮಾರಣ ಹೋಮಕ್ಕೆ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಕುಂದೋಡ ಕೆರೆ ಮಾಡಿದ್ದೆ ಸಾರ್ವಜನಿಕರಿಗೆ ನೀರಿನ ಕೊರತೆ ಇರೋದ್ರಿಂದ ಇದನ್ನು ಕೆರೆ ಸಾಕಷ್ಟು ಖರ್ಚು ಮಾಡಿ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗೈತಿ. ಆದರೆ ಮನೆ ಕಟ್ಟಿದ ಮೇಲೆ ಮೇಂಟೆನೆನ್ಸ್ ಮಾಡಿದ್ರೆ ಮನೆ ಚೆನ್ನಾಗಿರ್ತೈತಿ. ಇಲ್ಲಿ ಕೆರೆಯನ್ನು ಮೇಂಟೈನ್ ಮಾಡೋಕ್ಕೆ ಸಿಬ್ಬಂದಿನೇ ಇಲ್ಲ ಯಾರು, ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ಬರೋರೆಲ್ಲರೂ ಕುಂದೋಡ ಕೆರೆ ವಾಟರ್ ನೀರು ಕುಡಿಯೋಕ್ಕಾಗೇನೋ ಮಾಡಿ ನಮ್ಮ ಮಿನಿಸ್ಟ್ರು, ದಾವಣಗೆರೆ ಜಿಲ್ಲಾ ಮಿನಿಸ್ಟ್ರು ಮಾಡಿ ಈಗ ಮುತುವರ್ಜಿ ವಹಿಸಿ ಯಾಕೆ ಈಗ 15 ದಿನ 20 ದಿನ ಆಯಿತು ಇದ್ರ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಆಮೇಲೆ ಕುಡಿಯೋ ನೀರು ಆಮೇಲೆ ಎಲ್ಲ ಪಾಚಿ ಕಟ್ಟಿದೆ, ಮೀನುಗಳು ಮಾರಣ ಹೋಮ ಆಗ್ತಾಯಿದೆ. ಡೈಲಿ ಒಂದು 50ರಿಂದ 100 ಮೀನುಗಳು ಸಾಯ್ತಾ ಇದ್ದಾವೆ. ಆಮೇಲೆ ದಾವಣಗೆರೆಗೆ ಇದು ಕುಡಿಯೋ ನೀರಿಗೋಸ್ಕರ ಭಾಳ ಮುಖ್ಯವಾದ ಜಲ ಕುಡಿಯಬೇಕು. ಅದೇ ಡಿ ಸಿ ಅವರು ಹೇಳ್ತಾಯಿದ್ರು, ಅದು ಆಕ್ಸಿಜನ್ ಏನೋ ಮೊನ್ನೆ ಮಳೆ ಬಂತಲ್ಲ, ಆಕ್ಸಿಜನ್ ಕಡಿಮೆ ಆಗಿ ಮೀನು ಇದಾಗ್ಯವು ಅಂತ. ಅದಕ್ಕೆ ಅದು ಅಲ್ಲೊಂದು ಫೌಂಟೇನ್ ಇದ್ವು, ಒಂದು 2-3. ಆ ಫೌಂಟೇನ್ ಇದ್ದಾಗ ಇಲ್ಲ ಅದು ಫೌಂಟೇನ್ ಬೇಡ ಅಂತ ಬಂದ್ ಮಾಡಿಸಿದ್ರು. ಈಗ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ರೆಕ್ಟಿಫೈ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದ್ದೀನಿ. ಆಕ್ಸಿಜನ್ ಬೇಕು, ಏರಿಯೇಷನ್ ಇಸ್ ರಿಕ್ವೈರ್ಡ್. ಈಗ ಮಳೆ ಬರ್ತಾ ಮಧ್ಯ ಕರ್ನಾಟಕ ದಾವಣಗೆರೆ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇದ್ದಂತಹ ಕುಂದುವಾಡ ಕೆರೆ ಈಗ ಕಲುಷಿತವಾಗ್ತಾ ಇದೆ. ಕುಂದುವಾಡ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಕುಂದುವಾಡ ಕೆರೆ, ಈ ಕೆರೆಯಿಂದಲೇ ದಾವಣಗೆರೆಯ ಹಲವು ಭಾಗಗಳಿಗೆ ಕುಡಿಯುವ ನೀರಿನ ಪೂರೈಕೆ ಆಗುತ್ತೆ. ಆದರೆ ಕಳೆದ ಒಂದು ವಾರದಿಂದ ಇಲ್ಲಿ ಮೀನುಗಳು, ಈ ಕೆರೆಯಲ್ಲಿದ್ದಂತಹ ಮೀನುಗಳು ಸಾಯ್ತಾ ಇವೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಬೃಹದಾಕಾರದ ಮೀನುಗಳು ಈ ಕೆರೆಯಲ್ಲಿ ಸಾವನ್ನಪ್ತಿವೆ ಅಂತ. ಅಷ್ಟೇ ಅಲ್ಲದೆ ಈ ಕೆರೆಯು ಸಹ ತುಂಬ ಕಲುಷಿತವಾಗ್ತಾ ಇದೆ, ಏನು ತುಂಬ ಪಾಚಿಗಟ್ಟಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಪಾಚಿಗಟ್ಟಿದೆ ಅಂತ. ಈ ರೀತಿ ಏನು ಕಲುಷಿತ ನೀರನ್ನು ಕುಡಿಯುವ ನೀರು ಸರಬರಾಜು ಮಾಡಿದ್ದಾರೆ. ಅಂದರೆ ಮಹಾನಗರ ಪಾಲಿಕೆಯವರು ಹೇಳ್ತಾರೆ ಶುದ್ಧೀಕರಣ ಮಾಡಿ ನಾವು ನೀರು ಪೂರೈಕೆ ಮಾಡ್ತೀವಿ ಅಂತ. ಆದರೆ ಕಳೆದ ಒಂದು ವಾರದಿಂದ ಈ ರೀತಿ ಮೀನುಗಳ ಮಾರಣ ಹೋಮ ಆಗೋದಕ್ಕೆ ಕಾರಣ ಏನು, ಈ ಬಗ್ಗೆ ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಬೇಕು. ನೀವು ನೋಡುವುದು ಈ ಕೆರೆ ದಡದಲ್ಲೂ ಸಹ ಬೃಹದಾಕಾರದ ಮೀನು ಯಾವ ರೀತಿ ಸತ್ತು ಬಿದ್ದಿದೆ ಅಂತ. ಈ ರೀತಿ ಏನು ಕೆರೆ ಕಲುಷಿತಗೊಂಡಿರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.